ಇವತ್ತು ಅದೇ ನಮ್ಮ ಸಿದ್ದೇಶಣ್ಣರ ಹತ್ರ ನಾನು ಕರ್ಕೊಂಡು ಹೋದೆ ನಿಮ್ಮ ಸಮಾಜದ ಅಧ್ಯಕ್ಷರಿಗೆ. ಅಣ್ಣ, ಭಾಳ ಸಣ್ಣ ಸಮಾಜ, ದಿನನಿತ್ಯ ಕಾಯಕ ಮಾಡಿ ಜೀವನ ಮಾಡ್ತಕ್ಕಂಥ ಸಮಾಜ. ಅವರು ಒಂದು ಸಣ್ಣದಾದ ಒಂದು ಕಲ್ಯಾಣ ಮಂಟಪ ಕಟ್ಕೊತಾ ಇದ್ದಾರೆ, ನಿಮ್ಮ ಅನುದಾನವನ್ನು ಕೊಡ್ರಿ ಅಂದಾಗ ಅವ್ರು ಹಿಂದೆ ಮುಂದೆ ಏನು ಯೋಚನೆ ಮಾಡಿ ತಕ್ಷಣ 5 ಲಕ್ಷ ರೂಪಾಯಿ ದುಡ್ಡನ್ನು ಸ್ಯಾಂಕ್ಷನ್ ಮಾಡಿ ಕೊಡ್ರಿ. ಹಂಚುವ ಯಜಮಾನ ಮತ್ತೆ ಇನ್ನೂ ಸ್ವಲ್ಪ ರೂಪುಗಳೆಲ್ಲವೂ ಸಹಿತ ಇದನ್ನು ಮಾಡ್ತಾ ಇದ್ದೀವಿ, ಆಲ್ಟ್ರೇಷನ್ ಮಾಡ್ತಾ ಇದ್ದೀವಿ, ಎಲ್ಲವೂ ಇದನ್ನು ಮಾಡ್ತಾ ಇದ್ದೀವಿ. ಈ ಸತಿ ಮುಗಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಮತ್ತೆ 5 ಲಕ್ಷ ರೂಪಾಯಿ ಕೊಡಿಸಿದ್ವಿ. 10 ಲಕ್ಷ ರೂಪಾಯಿ ಅನುದಾನ ಯಾವುದೇ ಹೇಳಿದ್ರು. ಅಥವಾ ಯಾರೋ ಭಾರಿ ಪ್ರಭಾವಿ ವ್ಯಕ್ತಿ, ಈ ಗುಣ ಇಲ್ಲದೆ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಸಿದ್ದೇಶಣ್ಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ.